ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒರಿಜಿನಲ್ ವಿಡಿಯೋವನ್ನು ಆ್ಯನಿಮೆ ವಿಡಿಯೋಗೆ ಹೇಗೆ ಕನ್ವರ್ಟ್ ಮಾಡೋದಂತ ನೋಡೋಣ. ಸೊ ನೋಡ್ಬೋದು, ನೀವು ಇಲ್ಲಿ ಸ್ಕ್ರೀನಲ್ಲಿ ಮೇಲ್ಗಡೆ ಇರೋದು ಒರಿಜಿನಲ್ ವಿಡಿಯೋ, ಕೆಳಗಡೆ ಇರೋದು ನೋಡ್ಬೋದು ಆ್ಯನಿಮೆಗೆ ಕನ್ವರ್ಟ್ ಮಾಡಿರುವಂಥದ್ದು. ಸೊ ಈ ರೀತಿಯ ವಿಡಿಯೋ ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾ ವೈರಲ್ ಆಗ್ತಿರುವಂಥದ್ದು. ಸೊ ಒಮ್ಮೆ ಈ ವಿಡಿಯೋವನ್ನು ನೋಡಿ. ಇವನು ಯಾರು ಅಂತ ನನಗೆ ಗೊತ್ತಿಲ್ಲ. ಸೊ ನನಗೆ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಿರುವಂಥದ್ದು. ನೋಡ್ಬೋದು, ಇನ್ಸ್ಟಾಗ್ರಾಮ್ನಲ್ಲಿ ಹೊಸ ಪೇಜನ್ನು ಕ್ರಿಯೇಟ್ ಮಾಡಿ ನೋಡ್ಬೋದು, ಪೂರ್ತಿಯಾಗಿ ಒರಿಜಿನಲ್ ವಿಡಿಯೋವನ್ನು ಆ್ಯನಿಮೆಗೆ ಕನ್ವರ್ಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿರುವಂಥ ವಿಡಿಯೋಗಳು ಅಷ್ಟು ಕೂಡ ನೋಡ್ಬೋದು. ಸೊ ನೋಡ್ಬೋದು, ಲಕ್ಷ ವ್ಯೂಸ್ ಬಂದಿರುವಂಥದ್ದು ವಿಡಿಯೋಗಳಿಗೆ ನೋಡ್ಬೋದು, ಫಾಲೋವರ್ಸ್ ನೋಡ್ಬೋದು. ಸೊ ಹೇಗೆ ಹೆಚ್ಚಾಗಿರುವಂಥದ್ದು ನೋಡ್ಬೋದು ಸ್ಕ್ರೀನಲ್ಲಿ. ಸೊ ಈ ರೀತಿಯಾಗಿ ನೀವು ಕೂಡ ಒರಿಜಿನಲ್ ವಿಡಿಯೋವನ್ನು ಆ್ಯನಿಮೆಗೆ ಕನ್ವರ್ಟ್ ಮಾಡ್ಬೋದು. ಮಾಡಿಬಿಟ್ಟು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದರೆ ತುಂಬಾ ವೈರಲ್ ಆಗುವಂಥದ್ದು. ಸೊ ಹೇಗೆ ಒರಿಜಿನಲ್ ವಿಡಿಯೋವನ್ನು ಆ್ಯನಿಮೆಗೆ ಕನ್ವರ್ಟ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋ ಶುರು ಮಾಡೋಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಡೆ ನೋಡೋಣ. ಸೊ ಮೊದಲಿಗೆ ನೀವು ಪ್ಲೇಸ್ಟೋರಿಂದ ಡಿಸ್ಕಾರ್ಡನ್ನು ಡೌನ್ಲೋಡ್ ಮಾಡಿ. ಸೊ ಡಿಸ್ಕಾರ್ಡ್ ಡೌನ್ಲೋಡ್ ಮಾಡಿದ ಮೇಲೆ ಅದನ್ನು ಓಪನ್ ಮಾಡಿದ ಮೇಲೆ ನಿಮಗೆ ರಿಜಿಸ್ಟರ್ ಮತ್ತು ಲಾಗಿನ್ ಕೇಳುತ್ತೆ. ಸೊ ಅವೆರಡರಲ್ಲಿ ಒಂದನ್ನು ಮಾಡ್ಕೊಳ್ಳಿ. ರಿಜಿಸ್ಟರ್ ಆದರೆ ರಿಜಿಸ್ಟರ್ ಮಾಡಿ, ಇಲ್ಲಾಂದರೆ ಲಾಗಿನ್ ಮಾಡ್ಕೊಳ್ಳಿ. ಸೊ ಲಾಗಿನ್ ಮಾಡಿದ ಮೇಲೆ ಸೊ ನೀವು ಬ್ಯಾಕ್ ಬಂದುಬಿಟ್ಟು ಕ್ರೋಮ್ ಓಪನ್ ಮಾಡಿ. ಕ್ರೋಮ್ ಓಪನ್ ಮಾಡಿದ ಮೇಲೆ ನೀವು ಇಲ್ಲಿ ಸರ್ಚ್ ಬಾರಲ್ಲಿ ಡೋಮೋ AI ಇನ್ವೈಟ್ ಲಿಂಕ್ ಡಿಸ್ಕಾರ್ಡ್ ಅಂತ ಸರ್ಚ್ ಮಾಡಿ. ನೋಡ್ಬೋದು ಸ್ಕ್ರೀನಲ್ಲಿ ಮೊದಲನೇ ವೆಬ್ಸೈಟ್ ಅದು ನೋಡ್ಬೋದು, ಡೋಮೋ AI ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು, ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯ ಇಂಟರ್ಫೇಸ್ ಬರುತ್ತೆ. ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಂತರ ಇಲ್ಲಿ ಅಕ್ಸೆಪ್ಟ್ ಇನ್ವೈಟ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ಈ ರೀತಿಯಾಗಿ ಬರುವಂಥದ್ದು. ಸೊ ಇಲ್ಲಿ ನಿಮಗೆ ಕ್ವಶನ್ ಕೇಳುತ್ತೆ. ಸೊ ನೀವು ಇಲ್ಲಿ ಆನ್ಸರ್ ಮಾಡ್ತಾ ಹೋಗಿ. ಯಾವುದಾದ ಮೇಲೆ ಈ ರೀತಿಯಾಗಿ ಕ್ಲಿಕ್ ಮಾಡಿ, ನಿಮಗೆ ಇಷ್ಟ ಬಂದ ಮೇಲೆ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ 18+ ಮೇಲೆ ಕ್ಲಿಕ್ ಮಾಡ್ತೇನೆ ನಾನು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಈ ರೀತಿಯಾಗಿ ನೀವು ಯಾವುದ್ರ ಮೇಲೆ ಕ್ಲಿಕ್ ಮಾಡಿದರೂ ಆಗುತ್ತೆ. ಸೊ ಅದೇ ಅವರು ಕ್ವಶನ್ ಮಾಡಿದ್ದಕ್ಕೆ ಆನ್ಸರೇ ಬೇಕಂತಿಲ್ಲ. ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ಬೋದು, ಹಾಗೆ ಇಲ್ಲಿ ಅಗ್ರಿ ಆ್ಯಂಡ್ ಫಿನಿಶ್ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ರೀತಿಯ ಇಂಟರ್ಫೇಸ್ ಬರುತ್ತೆ. ನೋಡ್ಬೋದು ವೆಲ್ಕಮ್ ಅಂತ ಬಂದಿರುವಂಥದ್ದು. ನಂತರ ನೋಡ್ಬೋದು ನಿಮಗೆ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಫಾಲೋ ಕೇಳ್ತಾ ಇರುವಂಥದ್ದು. ಇಲ್ಲಿ ನೀವು ಏನು ಮಾಡಬೇಕಂದ್ರೆ, ಸೊ ನೀವು ಒಂದು ಸಾರಿ ಹೀಗೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ಮೇಲೆ ಇಲ್ಲಿ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ರೀತಿಯ ಇಂಟರ್ಫೇಸ್ ಬರುತ್ತೆ ಬ್ಯಾಕ್ ಬಂದ ಮೇಲೆ. ಸೊ ಇಲ್ಲಿ ನೀವು ಏನು ಮಾಡಬೇಕಂದ್ರೆ, ಇಲ್ಲಿ ನೋಡ್ಬೋದು ಹೀಗೆ ಕೆಳಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ನಿಮಗೆ ನೋಡ್ಬೋದು ಜನರೇಟ್ 1, ಜನರೇಟ್ 2, ಜನರೇಟ್ ವಿಡಿಯೋ, ಹಾಗೆ ಜನರೇಟ್ ವಿಡಿಯೋ 2 ಈ ರೀತಿಯಾಗಿ ಬರುತ್ತೆ. ಸೊ ಇಲ್ಲಿ ನೀವು ಯಾವುದ್ರ ಮೇಲೆ ಕ್ಲಿಕ್ ಮಾಡಿದರೂ ಆಗುತ್ತೆ. ಸೊ ನಾನು ಇಲ್ಲಿ ಜನರೇಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲೊಂದು ಯಾರೋ ಮಾರ್ಕ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ನೋಡ್ಬೋದು ವೆರಿಫೈ ಯುವರ್ ಇಮೇಲ್ ಕೇಳ್ತಾ ಇರುವಂಥದ್ದು. ಸೊ ನೀವು ಇಮೇಲನ್ನು ಇದಕ್ಕೆ ವೆರಿಫೈ ಮಾಡಬೇಕಾಗುತ್ತೆ. ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಸೆಂಡ್ ಇಮೇಲ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಯಾವ ಇಮೇಲಿಂದ ಲಾಗಿನ್ ಮಾಡಿದ್ರಲ್ಲ, ಸೊ ಆ ಇಮೇಲ್ಗೆ ಒಂದು ಮೆಸೇಜ್ ಬರುತ್ತೆ. ನೋಡ್ಬೋದು ಬಂದಿರುವಂಥದ್ದು ವೆರಿಫೈ ಇಮೇಲ್ ಅಡ್ರೆಸ್ ಫಾರ್ ಡಿಸ್ಕಾರ್ಡ್ ಅಂತ ಬಂದಿರುವಂಥದ್ದು. ಇಲ್ಲಿ ವೆರಿಫೈ ಇಮೇಲ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ಬೋದು ಇಲ್ಲಿ ವೆರಿಫೈ ಇಮೇಲ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕಂಟಿನ್ಯೂ ಟು ಡಿಸ್ಕಾರ್ಡ್ ಅಂತ ಕೇಳುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ಬೋದು ಇಮೇಲ್ ಅಡ್ರೆಸ್ ಇಲ್ಲಿ ವೆರಿಫೈ ಆಗಿರುವಂಥದ್ದು. ನೋಡ್ಬೋದು ರೈಟ್ ಮಾರ್ಕ್ ಬಂದಿರುವಂಥದ್ದು. ನಂತರ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ನೋಡ್ಬೋದು ಒಂದು ಬಾಕ್ಸ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಕಂಪ್ಲೀಟ್ ಆಗಿರುವಂಥದ್ದು ಇಮೇಲ್ ಅಡ್ರೆಸ್ ವೆರಿಫೈ ಆಗಿರುವಂಥದ್ದು. ಸೊ ಇವಾಗ ನೋಡ್ಬೋದು ಇಲ್ಲಿ ಟೆಕ್ಸ್ಟ್ ಬಾಕ್ಸ್ ಬಂದಿರುವಂಥದ್ದು. ಈ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಮೊದಲಿಗೆ ನೀವು ಇಲ್ಲಿ ಈ ರೀತಿಯ ಬಾರ್ ಚಿಹ್ನೆಯನ್ನು ಆ್ಯಡ್ ಮಾಡ್ಕೊಳ್ಳಿ. ಮೊದಲಿಗೆ ಈ ರೀತಿಯದ್ದು ನೋಡ್ಬೋದು ಸ್ಕ್ರೀನಲ್ಲಿ. ಈ ರೀತಿಯ ಬಾರ್ ಚಿಹ್ನೆ ಆ್ಯಡ್ ಮಾಡಿದ ಮೇಲೆ ಇಲ್ಲಿ VIDE ಅಂತ ಸರ್ಚ್ ಮಾಡಿ. ಇಲ್ಲಿ ನೋಡ್ಬೋದು ವಿಡಿಯೋ ಬಂದಿರುವಂಥದ್ದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಅಲೌ ಮೇಲೆ ಕ್ಲಿಕ್ ಮಾಡಿ. ಇನ್ನೊಮ್ಮೆ ಅಲೌ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಇಲ್ಲಿ ನಿಮಗೆ ವಿಡಿಯೋ ಆ್ಯಡ್ ಮಾಡೋದು ಕೇಳ್ತಾ ಇರುವಂಥದ್ದು. ಸೊ ನಿಮ್ಮ ಒರಿಜಿನಲ್ ವಿಡಿಯೋವನ್ನು ಇಲ್ಲಿ ಅಪ್ಲೋಡ್ ಮಾಡಿ. ಅಂದರೆ ನೀವು ಯಾವ ವಿಡಿಯೋವನ್ನು ಆ್ಯನಿಮೆಗೆ ಕನ್ವರ್ಟ್ ಮಾಡ್ತಿರಲ್ಲ, ಸೊ ಆ ವಿಡಿಯೋವನ್ನು ಇಲ್ಲಿ ಅಪ್ಲೋಡ್ ಮಾಡಿ. ಸೊ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಬರುತ್ತೆ. ನೋಡ್ಬೋದು ವಿಡಿಯೋ ಬಂದುಬಿಟ್ಟು ಇಲ್ಲಿ ನಂಬರ್ಸ್ ಬರುತ್ತೆ. ಇಲ್ಲಿ ನೀವು ಲಾಸ್ಟಲ್ಲಿ ಸೊ ನೀವು ಯಾವ ವಿಡಿಯೋ ಅಪ್ಲೋಡ್ ಮಾಡ್ತಿರಲ್ಲ ಅದು ಹೇಗಿರುತ್ತೆ ಅಂತ ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಅಂದರೆ ಸೊ ನಾನು ಅಪ್ಲೋಡ್ ಮಾಡಿರೋ ವಿಡಿಯೋ ಲವರ್ಸ್ ವಿಡಿಯೋ, ಹಾಗಾಗಿ ನಾನು ಇಲ್ಲಿ ಲವರ್ಸ್ ಅಂತ ಟೈಪ್ ಮಾಡ್ತೇನೆ. ಲವರ್ಸ್ ಅಂತ ಟೈಪ್ ಮಾಡಿದ್ದೇನೆ. ಸೊ ನೀವು ಅಪ್ಲೋಡ್ ಮಾಡಿರೋ ವಿಡಿಯೋ ಹೇಗಿದೆ ಅಂತ
ಟೈಪ್ ಮಾಡ್ಬೋದು. ನೋಡ್ಬೋದು ನಾನು ಆ್ಯಡ್ ಮಾಡಿರೋ ಟೆಕ್ಸ್ಟ್ ನೋಡ್ಬೋದು ಲವರ್ಸ್ ಅಂತ ಆ್ಯಡ್ ಮಾಡಿದ್ದೇನೆ. ಅದಕ್ಕೆ ಈ ರೀತಿಯಾಗಿ ಬ್ಲ್ಯಾಕ್ ಕಲರ್ ಬಂದಿಲ್ಲ ನೋಡ್ಬೋದು, ಸ್ಟಿಕ್ಕರ್ ಥರ ಬಂದಿದೆ ನೋಡ್ಬೋದು. ಆ ರೀತಿಯಾಗಿ ಬಂದರೆ ಮಾತ್ರ ನಿಮ್ಮ ವಿಡಿಯೋ ಕ್ರಿಯೇಟ್ ಆಗುತ್ತೆ. ಸೊ ಇದಕ್ಕೆ ನೋಡು ನಾನು ಆ್ಯಡ್ ಮಾಡಿರೋ ಟೆಕ್ಸ್ಟ್ಗೆ ಬಂದಿಲ್ಲ, ಅದಕ್ಕೆ ಆ ರೀತಿ ಬರೋದಿದ್ರೆ ಸೊ ನೋಡ್ಬೋದು ಇಲ್ಲಿ ನಂಬರ್ಸ್ಗೆಲ್ಲ ಬಂದಿದೆಯಲ್ಲ ನೋಡ್ಬೋದು, ಅದು ಆ ನಂಬರ್ಸ್ ಮೇಲೆ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ನೋಡ್ಬೋದು ನೀವು ಆ್ಯಡ್ ಮಾಡಿರೋ ಟೆಕ್ಸ್ಟ್ಗೂ ಸಹಿತ ಈ ರೀತಿಯಾಗಿ ಬರುತ್ತೆ ನೋಡ್ಬೋದು. ಲವರ್ಸ್ಗೂ ಸಹಿತ ಬಂದಿರುವಂಥದ್ದು ಇವಾಗ ಆ ಥರದ್ದು. ಸೊ ಇವಾಗ ಸೆಂಡ್ ಮೇಲೆ ಕ್ಲಿಕ್ ಮಾಡಿ. ಈ ಆ್ಯಪನ್ನು ಜಾಸ್ತಿ ಜನ ಯೂಸ್ ಮಾಡೋದ್ರಿಂದ ನೋಡ್ಬೋದು ಅವ್ರು ಹಾಕಿದ ವೀಡಿಯೋ ಬರ್ತಾ ಹೋಗುತ್ತೆ. ನೀವು ಕಳಿಸಿದ್ದು ಮೇಲ್ಗಡೆ ಇರುತ್ತೆ, ಈ ರೀತಿಯಾಗಿ ಕೆಳಗಡೆ ಸ್ಕ್ರೋಲ್ ಮಾಡಿ. ಸೊ ಸೆಂಡ್ ಮಾಡಿದ ಮೇಲೆ ಈ ರೀತಿಯಾದ ಒಂದು ಮೆಸೇಜ್ ಬರುತ್ತೆ ನೋಡ್ಬೋದು ಇಲ್ಲಿ. ಹಾಗೆ ಇಲ್ಲಿ ನೋಡ್ಬೋದು ಫ್ಲ್ಯಾಟ್ ಕಲರ್ ಎನಿಮೆ ಸ್ಟೈಲ್ ಕೊಟ್ಟಿರುವಂಥದ್ದು, ಅಂದರೆ ನಿಮಗೆ ಯಾವ ರೀತಿಯ ಎನಿಮೆ ಸ್ಟೈಲ್ ಬೇಕಂದ್ರೆ ಕೊಟ್ಟಿರುವಂಥದ್ದು. ಇಲ್ಲಿ ನೋಡ್ಬೋದು ಜಪಾನೀಸ್ ಎನಿಮೆ ಸ್ಟೈಲ್ ಇರುವಂಥದ್ದು, ಹಾಗೆ 3D ಕಾರ್ಟೂನ್ ಸ್ಟೈಲ್ ಇರುವಂಥದ್ದು, ಈ ರೀತಿಯಾಗಿ ಸಾಕಷ್ಟು ಇರುವಂಥದ್ದು. ಸೊ ನಾನು ಇಲ್ಲಿ ಜಪಾನ್ ಎನಿಮೆ ಸ್ಟೈಲ್ ಮೇಲೆ ಕ್ಲಿಕ್ ಮಾಡ್ತೇನೆ. ನಂತರ ಇಲ್ಲಿ ನೋಡ್ಬೋದು ಸೊ ನಿಮಗೆ ಎಷ್ಟು ಸೆಕೆಂಡ್ನಲ್ಲಿ ವೀಡಿಯೋ ಬೇಕು ಅಂತ ಕೊಟ್ಟಿರುವಂಥದ್ದು ನೋಡ್ಬೋದು. ಸೊ 3 ಸೆಕೆಂಡ್ ಹಾಗೆ 5 ಸೆಕೆಂಡ್ 10 ಸೆಕೆಂಡ್ ಇರುವಂಥದ್ದು. ಸೊ ಅಂದರೆ ನೀವು ಅಪ್ಲೋಡ್ ಮಾಡಿರೋ ವೀಡಿಯೋದಲ್ಲಿ ಎಷ್ಟು ಸೆಕೆಂಡ್ನಲ್ಲಿ ಎನಿಮೆ ವೀಡಿಯೋ ಕ್ರಿಯೇಟ್ ಆಗಬೇಕಂತ ಕೊಟ್ಟಿರುವಂಥದ್ದು. ಇಲ್ಲಿ ಏನಾಗುತ್ತೆ ಅಂದರೆ ಸೊ ಇಲ್ಲಿ ನಿಮಗೆ 45 ಕ್ರೆಡಿಟ್ಸ್ ಕೊಡ್ತಾರೆ, ಸೊ ಅವರೇ ಸಹಿತ. ಸೊ ಇನ್ನೂ ನಿಮಗೆ ಜಾಸ್ತಿ ಬೇಕಂದರೆ ನೀವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಫ್ರೀಯಾಗಿ 45 ಕ್ರೆಡಿಟ್ಸ್ ಕೊಡ್ತಾರೆ. ಸೊ 45 ಕ್ರೆಡಿಟ್ಸ್ನಲ್ಲಿ 10 ನಿಮಿಷದ ವೀಡಿಯೋ ತನಕ ಕ್ರಿಯೇಟ್ ಆಗುವಂಥದ್ದು. ಸೊ ನನ್ನ ವೀಡಿಯೋ 5 ಸೆಕೆಂಡ್ ಇರುವಂಥದ್ದು. ಸೊ ಅದಕ್ಕೆ ನಾನು 5 ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಇದನ್ನು ಒಂದು ನೆನಪಿಟ್ಕೊಳ್ಳಿ. ಸೊ ಇದರಲ್ಲಿ ನಿಮಗೆ 45 ಕ್ರೆಡಿಟ್ಸ್ ಮಾತ್ರ ಕೊಡ್ತಾರೆ. ಸೊ 45 ಕ್ರೆಡಿಟ್ನ ಒಳಗಡೆ ನೀವು ವೀಡಿಯೋವನ್ನು ಕ್ರಿಯೇಟ್ ಮಾಡಲಿಕ್ಕೆ ಆಗುತ್ತೆ. ಅದಕ್ಕಿಂತ ಹೆಚ್ಚು ಬೇಕಂದರೆ ನೀವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಬೋದು. ಸೊ ನಂತರ ನೋಡ್ಬೋದು 5 ಸೆಕೆಂಡ್ನ ವೀಡಿಯೋ ನಾನು ಸೆಲೆಕ್ಟ್ ಮಾಡಿದ್ದೇನೆ. ಸೊ 5 ಸೆಕೆಂಡ್ನ ವೀಡಿಯೋ 7 ನಿಮಿಷದಲ್ಲಿ ಎನಿಮಿ ವೀಡಿಯೋ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನಂತರ ಇಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ಇಲ್ಲಿ ಸ್ಕ್ರೀನಲ್ಲಿ ಈ ರೀತಿಯಾಗಿ ಕೊಡ್ತಾರೆ. ಸೊ ನಿಮಗೆ ಜಾಸ್ತಿ ಬೇಕಂದರೆ ನಿಮಗೆ ಜಾಸ್ತಿ ಕ್ರೆಡಿಟ್ಸ್ ಬೇಕಂದರೆ ಇಲ್ಲಿ ನೋಡ್ಬೋದು ಪರ್ಚೇಸ್ ಮಾಡ್ಬೋದು. ಇಲ್ಲಿ ಕೊಟ್ಟಿರುವಂಥದ್ದು ಸೊ ನೋಡ್ಬೋದು 500 ಕ್ರೆಡಿಟ್ಸ್ಗೆ $9 ಆಗುತ್ತೆ. ನೋಡ್ಬೋದು 1200 ಕ್ರೆಡಿಟ್ಸ್ಗೆ $19 ಆಗುತ್ತೆ. ಹಾಗೆ 3000 ಕ್ರೆಡಿಟ್ಸ್ ಬೇಕಂದರೆ $49 ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಮೇಲ್ಗಡೆ ಫ್ರೀಯಾಗಿ 45 ಕ್ರೆಡಿಟ್ಸ್ ಒನ್ ಟೈಮ್ ಮಾತ್ರ. ಸೊ 45 ಕ್ರೆಡಿಟ್ಸ್ ಕೊಡ್ತಾರೆ. ಅದರಲ್ಲಿ ನೀವು ವೀಡಿಯೋವನ್ನು ಕ್ರಿಯೇಟ್ ಮಾಡ್ಬೋದು, ಒಂದು ವೀಡಿಯೋ ಕ್ರಿಯೇಟ್ ಮಾಡಲಿಕ್ಕೆ ಆಗುತ್ತೆ. ಸೊ ನೀವು ಇನ್ನೂ ಜಾಸ್ತಿ ಕ್ರಿಯೇಟ್ ಮಾಡ್ತೀರಾ ಅಂದರೆ ಇವರು ನೋಡ್ಬೋದು ಇಲ್ಲಿ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಲಿಕ್ಕೆ ಕೊಟ್ಟಿರುವಂಥದ್ದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಬೋದು. ನೋಡ್ಬೋದು ಇವರೆಲ್ಲ ಆ್ಯಡ್ ಮಾಡಿರುವಂಥದ್ದು ನೋಡ್ಬೋದು ಸ್ಕ್ರೀನಲ್ಲಿ. ಸೊ ಇವಾಗ ನಾನು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತೇನೆ, ನನ್ನ ವೀಡಿಯೋ ಕ್ರಿಯೇಟ್ ಆಗಿರ್ಬೋದು ನೋಡ್ತೇನೆ. ಸೊ ನೋಡ್ಬೋದು ಇಲ್ಲಿ ನಾನು ಆ್ಯಡ್ ಮಾಡಿರೋ ವೀಡಿಯೋ ಕ್ರಿಯೇಟ್ ಆಗಿರುವಂಥದ್ದು. ಸೊ ನೋಡ್ಬೋದು ಇಲ್ಲಿ ನನ್ನ ಹೆಸರು ಬರುತ್ತೆ. ಸೊ ನಾನು ಸೊ ಇಲ್ಲಿ ಲಾಗಿನ್ ಮಾಡುವಾಗ ನಾನು ಯಾವ ಹೆಸರಿನಲ್ಲಿ ಸೇವ್ ಮಾಡಿದ್ದಲ್ಲ ಆ ಹೆಸರು ಬರುತ್ತೆ ಇಲ್ಲಿ. ಸೊ ನೋಡ್ಬೋದು ನಾನು ಆ್ಯಡ್ ಮಾಡಿರೋ ವೀಡಿಯೋ ಇಲ್ಲಿ ಇರುತ್ತೆ. ಸೊ ನೀವೇನಾದ್ರು ಸ್ವಲ್ಪ ಲೇಟಾಗಿ ಓಪನ್ ಮಾಡಿದರೆ ನೋಡ್ಬೋದು ಎಷ್ಟೊಂದು ಜನ ಸೆಂಡ್ ಮಾಡಿರುವಂಥದ್ದು ಇದರಲ್ಲಿ ವೀಡಿಯೋಸು ನೋಡ್ಬೋದು. ಈ ರೀತಿಯಾಗಿ ನಿಮ್ಮ ವೀಡಿಯೋ ಮೇಲ್ಗಡೆ ಇರುತ್ತೆ, ಈ ರೀತಿಯಾಗಿ ಚೆಕ್ ಮಾಡಿ, ಈ ರೀತಿಯಾಗಿ ಸ್ಕ್ರೋಲ್ ಮಾಡಿಬಿಟ್ಟು. ಸೊ ನಾನು ಆ್ಯಡ್ ಮಾಡಿರೋ ವೀಡಿಯೋ ಇಲ್ಲಿ ಮೇಲ್ಗಡೆ ಇದೆ ನೋಡ್ಬೋದು. ಇವಾಗ ತೋರಿಸ್ತೇನೆ. ಸೊ ನೋಡ್ಬೋದು ಇಲ್ಲಿ ಇದೆ ನಾನು ಆ್ಯಡ್ ಮಾಡಿರೋ ವೀಡಿಯೋ, ಒರಿಜಿನಲ್ ವೀಡಿಯೋ ನೋಡ್ಬೋದು. ಪ್ಲೇ ಮಾಡ್ತೇನೆ. ಸೊ ನೋಡ್ಬೋದು ಈ ರೀತಿಯಾಗಿ ಇದೆ ಒರಿಜಿನಲ್ ವೀಡಿಯೋ. ಇವಾಗ ನಾನು ಎನಿಮೆ ವೀಡಿಯೋ ಪ್ಲೇ ಮಾಡ್ತೇನೆ. ನೋಡ್ಬೋದು ಈ ರೀತಿಯಾಗಿ ಬಂದಿರುವಂಥದ್ದು. ಸೊ ಇವಾಗ ಇದನ್ನು ಡೌನ್ಲೋಡ್ ಮಾಡೋದು ಹೇಗೆ ಅಂದರೆ ಈ ಮೇಲ್ಗಡೆ ನೋಡ್ಬೋದು 3 ಡಾಟ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ನೋಡ್ಬೋದು ಸೇವ್ ಆಪ್ಷನ್ ಇರುವಂಥದ್ದು, ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೊ ಸೇವ್ ಆಗುವಂಥದ್ದು ಗ್ಯಾಲರಿಯಲ್ಲಿ. ಇವಾಗ ನೋಡ್ಬೋದು ಗ್ಯಾಲರಿ ಓಪನ್ ಮಾಡಿ ತೋರಿಸ್ತೇನೆ. ನೋಡ್ಬೋದು ಇಲ್ಲಿ ಗ್ಯಾಲರಿಯಲ್ಲಿ ಸೇವ್ ಆಗಿರುವಂಥದ್ದು. ಸೊ ಈ ರೀತಿಯಾಗಿ ಒರಿಜಿನಲ್ ವೀಡಿಯೋವನ್ನು ಆ್ಯನಿಮೆ ವೀಡಿಯೋಗೆ ಕನ್ವರ್ಟ್ ಮಾಡ್ಬೋದು. ಸೊ ಇದಿಷ್ಟು ಫ್ರೆಂಡ್ಸ್ ಒರಿಜಿನಲ್ ವೀಡಿಯೋವನ್ನು ಆ್ಯನಿಮೆ ವೀಡಿಯೋಗೆ ಹೇಗೆ ಕನ್ವರ್ಟ್ ಮಾಡುವುದಂತ. ಸೊ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರು ಸಹಿತ ಈ ರೀತಿಯ ವೀಡಿಯೋವನ್ನು ಕ್ರಿಯೇಟ್ ಮಾಡಲಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.